ದಿನಾಂಕ 9ನೇ ತಾರೀಕು ಸಂಜೆ ಮುಡುಗೋಡ ನಗರದಲ್ಲಿ ನಡೆದಂತಹ ಕಿಡ್ನ್ಯಾಪ್ ಕೇಸ್. ಇದರಲ್ಲಿ ಜಮೀರ್ ದರ್ಗಾವಾಲೆ ಅನ್ನೋನ್ನ ಅಪರಿಚಿತ ವ್ಯಕ್ತಿಗಳು 4 ಜನ ವೆಹಿಕಲ್ ಅಲ್ಲಿ ತಗೊಂಡು ಹೋದ್ರು. ಇದನ್ನ ಪತ್ತೆ ಮಾಡೋದಕ್ಕೆ DSP ಸಿರ್ಸಿ ಕೆ ಗಣೇಶ್ ಅವರ ನೇತೃತ್ವದಲ್ಲಿ ನಾವು ತಂಡನ ಪಡೆದು ಅದರಲ್ಲಿ ರಮೇಶ್ ಶಾಣಾಪುರ ಮತ್ತು ನೀಲಮ್ಮನವರ್, ಪರಶುರಾಮ್ ಮಚ್ಚಿಗಿ ಮತ್ತು ಅನಿಲ್ ಟೀಮ್ನಲ್ಲಿದ್ದರು. ಅದಾದ ನಂತರ CPI ಹಳಿಯಾಳ ಪಾಟೀಲ್ ಮತ್ತು PSI ರಾಮನಗರ್ ಬಸವರಾಜು ಮತ್ತು DSP ದಾಂಡೇಲಿ ಅವರ ನೇತೃತ್ವದ ಒಂದು ಟೀಮು ಈ ಕೇಸನ್ನು ಪತ್ತೆ ಮಾಡೋದಕ್ಕೆ ರಾತ್ರಿ ಶ್ರಮಿಸಿದ್ದಾರೆ. ನಿನ್ನೆ ರಾತ್ರಿ ಅವರು ಯಾರು ಕಿಡ್ನಾಪರ್ಸ್ ಇದ್ದಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಅನ್ನೋನ್ ನಂಬರಿಂದ ಇವರಿಗೆ 30 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂದರೆ ಇವನ್ನ ನಾವು ಮುಗಿಸ್ತೀವಿ ಅಂತ ಇವರಿಗೆ ಹೇಳ್ತಾರೆ. ಅದಾದ ನಂತರ ಯಾರು ಕಿಡ್ನಾಪ್ ಆಗಿದ್ದ ಅವನೇ ಕಾಲ್ಗೆ ಬಂದು ತಿರ್ಗ ಎಷ್ಟಾದ್ರೂ ಅಷ್ಟು ದುಡ್ಡು ತಂದು ಇಮಿಡಿಯೇಟ್ಲಿ ನೀವು ಇವ್ರಿಗೆ ಕೊಡಬೇಕಿಲ್ಲ ಅಂದ್ರೆ ನಾವು ಸಾಯಿಸ್ತಾರೆ ಅಂತ ಹೇಳ್ತಾರೆ. ಆಗಾಗ ನಿನ್ನೆ ಅವ್ರಿಗೆ 18 ಲಕ್ಷ ರೂಪಾಯಿ ದುಡ್ಡನ್ನ ಅವರು ಫ್ಯಾಮಿಲಿ ಮೆಂಬರ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಇಂಥ ಜಾಗಕ್ಕೆ ಬರಬೇಕಂತ ಹೇಳಿದಾಗ ಅವರು ಹುಬ್ಳಿ ಮಾರ್ಗದ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಕಾರು ಬಂದು ಆ ಕಾರಲ್ಲಿ ದಿಕ್ಕಿನಲ್ಲಿ ದುಡ್ಡು ಹಾಕ್ಬಿಟ್ಟು ಹೋದ್ರೆ ಇವ್ರು ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಆ ಕಾರಲ್ಲಿ ಅವ್ರು 18 ಲಕ್ಷ ರೂಪಾಯಿ ದುಡ್ಡು ತಂದ್ಮೇಲೆ ಆ ಕಾರು ಫಾಸ್ಟಾಗಿ ಹೊರಟೋಗುತ್ತೆ. ಅದಾದ ನಂತರ ಒಂದು ಅರ್ಧ ಗಂಟೆನಲ್ಲಿ ಈ ಯಾರು ಅಪಹರಣಕ್ಕೆ ಒಳಗಾದಂಥ ಜಮೀರ್ ಯಾರಿದ್ದಾನೆ ಅವನ್ನ ಅಪಹರಣಕಾರರು ಒಂದು ಟೋಲ್ ನಾಕದಲ್ಲಿ ಬಿಟ್ಟು ಪರಾರಿಯಾಗಿದೆ. ಸೊ ತಕ್ಷಣ ಪೊಲೀಸರು ಯಾರು ಅಪಹರಣಕ್ಕೆ ಒಳಗಾಗಿದ್ದಾನೆ ಅವನ್ನ ರಕ್ಷಣೆ ಮಾಡಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಈಗಾಗಲೇ ಅವ್ರಿಗೆ ಯಾರು ಅಪಹರಣಕಾರರಿದ್ದಾರೆ ಅವರು ಚೆನ್ನಾಗಿ 2 ಕೈ, ಕಾಲು, ಮುಖ ಎಲ್ಲದಕ್ಕೂ ಹೊಡೆದು ತುಂಬಾ ಇಂಜುರಿ ಮಾಡಿರ್ತಾರೆ. ಪ್ರಾಣಾಪಾಯ ಸ್ಥಿತಿಯಲ್ಲಿ ಇರ್ತಾರೆ. ಅವನ ಹಾಸ್ಪಿಟಲ್ಗೆ ಸೇರಿಸಿ ಅವನಿಗೆ ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಆಚೆ ಬಂದು ಇವತ್ತು ಬಿಡುಗಡೆಯಾಗಿ ಮುಂದುಗಡೆ ಬಂದಿದ್ದಾರೆ. ಈಗ ಅವರು ಹೇಳಿದ ಪ್ರಕಾರ ಯಾರು ಈ ವ್ಯಕ್ತಿ ಕಿಡ್ನಾಪರ್ಸ್ ಅಂತ ಹೇಳಿದ್ಮೇಲೆ ನಮಗೆ ಒಬ್ಬ ವ್ಯಕ್ತಿದು ಹೆಸರು ಸಿಗುತ್ತೆ. ಅವನ ಹೆಸರು ರಹೀಂ ಜಾಫರ್ ಸಾಬ್ ಅಂತ. ಇವನು ಒಂದು ಕೊಲೆ ಕೇಸಲ್ಲಿ, ಕುಡ್ಚಿ ಅನ್ನೋ ಕೊಲೆ ಕೇಸಲ್ಲಿ 1 ವರ್ಷದ ಹಿಂದೆ ಜೈಲಿಗೆ ಹೋಗಿ 40 ದಿವಸ ಹಿಂದೆ ಆಚೆ ಬಂದಿರ್ತಾನೆ. ಇವನು ಬಂದು ಮುಡುಗೋಡಲ್ಲಿ ಡಿಸೆಂಬರ್ 3ನೇ ತಾರೀಕು ಅವ್ರ ಸ್ನೇಹಿತರಾದಂಥ ಒಂದು ಖಾಜಾ ಮತ್ತೆ ಜಾಫರ್ ಅಂತ ಫಯಾಜ್ ಅಂತೇಳಿ ಅವ್ರನ್ನೆಲ್ಲ ಭೇಟಿ ಮಾಡಿ ಈಗ ನಾವೇನಾದರೂ ಮಾಡಬೇಕು, ಇಲ್ಲಿ ಊರಲ್ಲಿ ತುಂಬ ದುಡ್ಡಿರೋ ಒಂದು ಜಮೀನಿಗೆ ತುಂಬ ದುಡ್ಡಿದೆ, ಇವನ್ನೇನಾದರೂ ನಾವು ಮಾಡಿದ್ರೆ ನಮ್ಗೆ ದುಡ್ಡು ಸಿಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಹೋದ್ಮೇಲೆ ನಿನ್ನೆ ಅವರು ಅವರ ಚಲನವಲನಗಳನ್ನ ವಾಚ್ ಮಾಡಿ ಬಂದು ಚಾಕು ತೋರಿಸಿ ಇನ್ನೊಬ್ಬರಿಗೆ ಹೊಡೆದು ಬೈಕಿಗೆ ಡಿಕ್ಕಿ ಮಾಡಿ ಕಾರಲ್ಲಿ ತಗೊಂಡು ಹೋಗಿದ್ದಾರೆ. ಸೊ ನಿನ್ನೆ ಮಾಡಿದಂಥ 4 ತಂಡಗಳಲ್ಲಿ ಒಂದು ತಂಡ ಯಾರು ದುಡ್ಡು ತಗೊಂಡು ಹೋಗಿದ್ರೆ ಆ ವೆಹಿಕಲ್ನ ಬೆನ್ನಟ್ಟಿದಾಗ ಅವರು ಬೆಳಗಾವಿನ ಚಿಕ್ಕೋಡಿನಲ್ಲಿ ಅವರು ಸಿಕ್ಕಿಬಿಡ್ತಾರೆ. ಅವ್ರು ಕರ್ಕೊಂಡ್ಬಂದಾದ್ಮೇಲೆ ಈ ಅಪರಾಧಕಾರ ಯಾರು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಈ ರಹೀಂ ಮತ್ತೆ ಈ ಅಜಯ್ ಮತ್ತೆ ಸಾಗರ್ ಮತ್ತೆ ಹಸನ್ ಕಿಲ್ಲೆದಾರ್ ಮತ್ತೆ ದಾದಾಪೀರ್ ಅನ್ನೋರು 5 ಜನ ಇನ್ನೊಂದು ವೆಹಿಕಲ್ ಅಲ್ಲಿ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆ ವೆಹಿಕಲ್ನ ಬೆನ್ನೆತ್ತಿ ರಾತ್ರಿ ಎಲ್ಲ ನಾವು ಅದನ್ನ ಚೇಂಜ್ ಮಾಡೋದ್ರ ಸಂದರ್ಭದಲ್ಲಿ ಆ ವೆಹಿಕಲ್ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಇದು ಹುಬ್ಳಿ ಮತ್ತೆ ಯಲ್ಲಾಪುರ ರಸ್ತೆಯಲ್ಲಿ ಬರ್ತಾ ಇರೋದು ಗೊತ್ತಾದ್ಮೇಲೆ ಅದನ್ನ ಟ್ರ್ಯಾಕ್ ಮಾಡಿದಂತಹ PSI ಪರಶುರಾಮ್ ಮಚ್ಚಿಗಿ ಮತ್ತೆ ರಂಗನಾಥ್ ನೀಲಮ್ಮನವರು ಆ ವೆಹಿಕಲ್ನ ಹಿಂದೆ ಬೆನ್ನೆ ಬಿದ್ದಾಗ ಅವ್ರ ವೆಹಿಕಲ್ ನಿಲ್ಸೋದಿಲ್ಲ. ಅದನ್ನು ಚೇಂಜ್ ಮಾಡಿ ಮುಂದೆ ಹೋಗಿ ಅಡ್ಡ ಹಾಕಿದಾಗ ಯಲ್ಲಾಪುರ ಮತ್ತೆ ಹಳಿಯಾಳ ರಸ್ತೆಯಲ್ಲಿರುವಂತಹ ತಟ್ಟವಾಳ ಕ್ರಾಸ್ ಹತ್ರ ಅದು ಅಪಘಾತಕ್ಕೆ ಈಡಾಗುತ್ತೆ. ಅದನ್ನ ಬೆನ್ನೆಟ್ಟಕ್ಕೆ ಹೋದಾಗ ಅವರು ಕಾರಿಂದ ಆಚೆ ಬಂದು ಕೈಯಲ್ಲಿ ಮಚ್ಚು ಮತ್ತೆ ಕಲ್ಲು ಕೈಯಲ್ಲಿ ಕಾಲದ ಪುಡಿ ತಗೊಂಡು ಮುಂದೆ ಬಂದು ಅಲ್ಲಿರುವಂತಹ ನಮ್ಮ
ಪೊಲೀಸ್ ಕಾನ್ಸ್ಟೇಬಲ್ ಯಲ್ಲಾಪುರ ಶಫಿ ಅಹಮದ್ ಅವ್ರ ಮೇಲೆ ಕಾರದ ಪುಡಿ ಇರಿಸಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ PSI ಪರಶುರಾಮ್ಗೆ ಕೈಗೆ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ. ಮತ್ತೆ ಅಲ್ಲೇ ಇದ್ದಂಥ ಒಂದು ಕಲ್ಲು ತಗೊಂಡು ನಮ್ಮ ಇನ್ಸ್ಪೆಕ್ಟರ್ ರಂಗನಾಥ್ಗೆ ಕಲ್ಲಿಂದ ಹೊಡೆದಿದ್ದಾರೆ. ಹಾಗಾಗಿ ಅವ್ರಿಗೆ ಶರಣಾಗ್ ಅಂತ ಹೇಳಿಲ್ಲ, ಅವ್ರು ತುಂಬ ಡೇಂಜರ್ ಆಗಿತ್ತು. ಹಾಗಾಗಿ ಅವರು ಶರಣಾಗ್ ಮತ್ತೆ 2 ಸುತ್ತು ಫೈರ್ ಮಾಡಿದ್ದಾರೆ. ಗಾಲಿನಲ್ಲಿ ಫೈರ್ ಮಾಡಿದಾಗಲೂ ಸಹ ಅವರು ಗಾಲಿನ ನಿಲ್ಲಿಸಿಲ್ಲ. ಹಾಗಾಗಿ ವಿಧಿಯುಕ್ತ ಪರಿಸ್ಥಿತಿಯಲ್ಲಿ ಆತ್ಮರಕ್ಷಣೆಗೋಸ್ಕರ PSI ಪರಶುರಾಮ ಮಿರ್ಜಿಗಿ ಮತ್ತು ಇನ್ಸ್ಪೆಕ್ಟರ್ ನೀಲಮ್ಮನವರ್ ಈ ರಹೀಂ ಜಾಫರ್ ಸಾಬ್ಗೆ ಮತ್ತೆ ಅಜೀಮ್ ಫಕೀರಪ್ಪ ಇವ್ರಿಗೆ ಕಾಲಿಗೆ ಗುಂಡು ಹಾಯಿಸಿ ಅವ್ರನ್ನ ಬಂಧಿಸಿದ್ದಾರೆ. ಈಗ ಅವರನ್ನ ಕಾರವಾರದ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತೆ ಈ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹ ಪರಶುರಾಮ್ ಮಿರ್ಜಿಗಿ ಮತ್ತೆ ನೀಲಮ್ಮನವರ್ ಮತ್ತು ಶಫಿ ಅವರಿಗೆ ಯಲ್ಲಾಪುರದ ಆಸ್ಪತ್ರೆ ಚಿಕಿತ್ಸೆ ಮುಂದುವರಿತಾ ಇದೆ. ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಇವರೆಲ್ಲರ 5 ಜನರ ಮೇಲೆ ಮತ್ತೆ ಇದರಲ್ಲಿ 2 ಆರೋಪಿಗಳ ಕಾಲ್ಗುಂಡು ಹೊಡೆದು ನಾವು ಗಮನ ಮಾಡಿದ್ರೆ ಮುಗಿದ ಓಡೋಗ್ತಾ ಇರುವಂತಹ ಸಾಗರ್ ಮತ್ತೆ ಕಿಲ್ಲೆದ ಮತ್ತೆ ದಾದಾಪಿಂದ ನಮ್ಮ 112 ಸಿಬ್ಬಂದಿ ಮತ್ತೆ ಯಲ್ಲಾಪುರದ ಕ್ರೈಮ್ ಸಿಬ್ಬಂದಿ ಬೆನ್ನಟ್ಟಿ ಹಿಡಿದಿದ್ದಾರೆ. ಅವರನ್ನು ಸಹ ಅರೆಸ್ಟ್ ಆಗಿದೆ. ಅದೇ ರೀತಿ ನಾವು ದುಡ್ಡನ್ನು ರಿಸೀವ್ ಮಾಡಿದಂತಹ ಜನ ಯಾರಿದ್ದಾರೆ ಅವರು ಸಹ ಅರೆಸ್ಟ್ ಆಗಿದ್ದಾರೆ. ಈ ದುಡ್ಡನ್ನ ರಿಕವರಿ ಮಾಡಬೇಕಾಗಿದೆ. ಒಟ್ಟಾರೆ ಅಪಹರಣ ನಡೆದ ಒಂದು 13 ಗಂಟೆ ಒಳಗಡೆ ಒಂದು ದಿನದ ಒಳಗಡೆ ನಮ್ಮ CC DSP ಅವರ ತಂಡ, ದಾಂಡೇಲಿ DSP ಅವರ ಟೀಮ್ ಏನಿದೆ ತುಂಬ ಫಾಸ್ಟ್ ಟೈಮಲ್ಲಿ ಇರುವಂಥ ಮಾಹಿತಿಯನ್ನು ಆಧರಿಸಿ ಇವತ್ತು ಎಲ್ಲ ಅಪಹರಣಕಾರರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಈಗ ಈ NMD ಯಾರು ಜಮೀನಿದ್ದಾರೆ ಇವ್ರಿಗೂ ಸಹ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿ. ಹಿಂದೆ ಎಲ್ಲ ಮರಳುಗಾರಿಕೆ, ಆಮೇಲೆ ಈ ಮೋಸಿ ಮಟ್ಟ ಮತ್ತು ಕ್ರಿಕೆಟ್ ಬೆಟ್ಟಿಂಗು, ದೆನ್ ಬಡ್ಡಿ ವ್ಯವಹಾರ, ಬ್ಲ್ಯಾಕ್ ಟಿಕೆಟಿಂಗು ಇದೆಲ್ಲ ಮಾಡುವಂತಹ ಒಂದು ಪ್ರವೃತ್ತಿ ಇರುವವರು. ಇವನು ಯಾರ್ಯಾರು ಜೈಲಿಂದ ರಿಲೀಸ್ ಆಗ್ತಾರೆ 302, 307 ಕೇಸಸ್